ಮೊದಲನೇದಾಗಿ ವೆರಿ ಹ್ಯಾಪಿ ಟು ಸಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಅಷ್ಟೊಂದು ಎಫರ್ಟ್ ಹಾಕಿ ಕಷ್ಟಪಟ್ಟು ಒಂದು ಸಾಧನೆ ಮಾಡಿಕೊಂಡು ಇಲ್ಲಿ ಬಂದು ನಿಂತಿದ್ದಾರೆ. ಆ್ಯಂಡ್ ಈ ಒಂದು ಸಂಪ್ರದಾಯ ಅನ್ನೋದೇನಿದೆ, ಬಾಡಿ ಬಿಲ್ಡಿಂಗ್, ಫಿಟ್ನೆಸ್, ಇದನ್ನು ಗುರುತಿಸುವಂಥ ಒಂದು ವೇದಿಕೆ, ಅದು ಧನಂಜಯ್ ಅವರ ನೇತೃತ್ವದಲ್ಲಿ ಇವತ್ತು ಆರ್ಗನೈಸ್ ಆಗಿರ್ತಕ್ಕಂಥದ್ದು, ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿರ್ತಕ್ಕಂಥದ್ದು. ಒಳ್ಳೆ ಬಹುಮಾನಗಳು ಕೊಟ್ಟು ಒಂದು ಒಳ್ಳೆ ಪ್ರೇರಣೆ ಕೊಡುವಂಥ ಒಂದು ಪ್ರಯತ್ನ. ಸರ್, ನಿಮಗೆ ಮೊದಲನೇದಾಗಿ ಹ್ಯಾಂಡ್ಸ್ ಆಫ್. ತುಂಬ ಖುಷಿಯಾಗುತ್ತೆ ಈ ಥರ ಒಂದು ಪ್ರಯತ್ನ ಮಾಡಿದ್ದಕ್ಕೆ. ಕಲೆ ಆಗಿರ್ಬೋದು ಅಥವಾ ಫಿಟ್ನೆಸ್ ಆಗಿರ್ಬೋದು, ಎಲ್ಲೊಂದು ಕಡೆ ಈಗಿನ ಬ್ಯುಸಿ ಲೈಫಲ್ಲಿ, ಈ ಆಧುನಿಕತೆಯಲ್ಲಿ ಮರೆಯಾಗುವಂಥ ಸಮಯದಲ್ಲಿ ಆಗಾಗ ನಾವು ಪ್ರೇರಣೆ ಕೊಡುವಂಥದ್ದು, ಅವಾರ್ಡ್ಸ್ ಕೊಡುವಂಥದ್ದು, ಫಂಕ್ಷನ್ಸ್ ಮಾಡುವಂಥದ್ದು ನಿಜವಾಗ್ಲೂ ಬಹಳ ಒಳ್ಳೆ ಕೆಲಸ. ಈ ಒಂದು ಪ್ರಯತ್ನ ಯಶಸ್ಸು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕ್ಷಮೆ ಇರಲಿ, ನಾನು ವೇದಿಕೆ ಮೇಲೆ ಬರೋಕ್ಕಾಗ್ತಾ ಇಲ್ಲ, ನನ್ನ ಕಾಲಿನ ಸರ್ಜರಿ ಆಗಿರಲಿಲ್ಲ. ಬಟ್ ಇಲ್ಲಿ ಕಿಟ್ಟಿ ಸರ್ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿಯ ಅಭಿಮಾನ, ನಾನು ಅವರ ಅಭಿಮಾನಿಯಾಗಿ ಮತ್ತು ಧನಂಜಯ್ ಅವರ ಒಂದು ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣದೊಂದು ಸಾಥ್ ಅಷ್ಟೇ, ಜೊತೆ ನಿಲ್ಬೇಕನ್ನೋ ಒಂದು ಆಸೆಯಿಂದ, ಒಂದು ಬಯಕೆಯಿಂದ ಇಲ್ಲಿ ಬಂದಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ. ಎಲ್ಲ ಪಾರ್ಟಿಸಿಪೆಂಟ್ಸಿಗೂ ಶುಭಾಶಯ ತಿಳಿಸ್ತೀನಿ. ಯಾರು ಗೆಲ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಬಟ್ ಇಲ್ಲಿ ವೇದಿಕೆ ಮೇಲೆ ಬಂದು ನಿಂತು ನೀವೆಲ್ಲರಿಗೂ ಒಂದು ರೋಲ್ ಮಾಡಲ್ ಆಗಿ ನಿಂತಿದ್ದೀರಾ. ಮುಂದೆ ಹೀಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವತ್ತೂ ಹೋಗಬೇಡಿ. ಇವತ್ತು ಗೆದ್ದಿಲ್ಲ ಅಂದರೆ ಮತ್ತೆ ಮುಂದಿನ ಕಾಂಪಿಟೇಷನಲ್ಲಿ ಇನ್ನೂ ಬೆಟರಾಗಿ ಬನ್ನಿ. ಗೆದ್ದವರು ಕರ್ನಾಟಕದ ಹೆಸರನ್ನು ಹೊರಗಡೆ ಭಾರತಾದ್ಯಂತ ತಗೊಂಡೋಗಿ, ಅಲ್ಲಿಂದ ಗೆದ್ದವರು ಭಾರತದಿಂದ ಇಂಟರ್ನ್ಯಾಷನಲ್ ನಮ್ಮ ದೇಶದ ಹೆಸರನ್ನು ಮಾಡಿ, ನಿಮ್ಮ ತಂದೆ ತಾಯಿ ಹೆಸರು ಮಾಡಿ, ನಿಮ್ಮ ಹೆಸರು ಮಾಡಿ, ನಿಮ್ಮ ಬರೋ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ, ಹೌದು ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಮಗ ಈ ಥರದೊಂದು ಹೆಸರು ಮಾಡಿದ್ದೆ, ಈ ಥರ ಒಂದು ಸಾಧನೆ ಮಾಡಿದ್ದೆ ಅಂತ ಒಂದು ಹೆಜ್ಜೆ ಗುರುತು ನಿಮ್ಮಿಂದ ಮೂಡಿಸಿ ಅಂತ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ನೀವು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಕಾರ್ಯಕ್ರಮದ ಕಳೆಯ